ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಕೂತಿರುವ ಎಲ್ಲ ನಮ್ಮ ಗಣ್ಯರಿಗೆ, ಅತಿಥಿಗಳಿಗೆ, ಮುಖ್ಯವಾಗಿ ನಮ್ಮ ಸ್ನೇಹಿತರಾದ ರಾಘವೇಂದ್ರ ಸರ್, ಈ ಮುಳಬಾಗಿಲು ಟೌನ್ ರೋಟರಿ ಕ್ಲಬ್ಗೆ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಈ ಒಂದು ಕ್ಯಾಂಪ್ ಇಲ್ಲಿ ನಡಿಬೇಕಂದ್ರೆ ಅವರೇ ಕಾರಣ. ಯಾಕಂದ್ರೆ ಅವರು ಯಾವಾಗ ನಮ್ಮ ಈ ರೋಟರಿ ಕ್ಲಬ್ಗೆ ಅಧ್ಯಕ್ಷರಂತ ಆಯ್ಕೆ ಆದರೂ ಆವಾಗಲೇ ನನಗೆ ಒಂದು ಮಾತು ಹೇಳಿದರು, ಸರ್ ನಾನು ರೋಟರಿ ಕ್ಲಬ್ಗೆ ಅಧ್ಯಕ್ಷರಾಗಿದ್ದೀನಿ, ನಮ್ಮ ಕೆಲಸ ಸರ್ವಿಸ್ ಮಾಡೋದು, ಸರ್ವಿಸ್ ಕೊಡೋದು. ಆ ಸರ್ವಿಸಲ್ಲಿ ನಮ್ಮ ಶಾಲೆಯಲ್ಲಿ ಏನನ್ನ ಈ ಥರ 4 ಜನರಿಗೆ ಅನುಕೂಲ ಆಗೋ ಥರ ಯಾವುದನ್ನ ಒಂದು ಕೆಲಸ ಇದ್ದರೆ ನನಗೆ ಹೇಳಿ, ನಾನು ಖಂಡಿತವಾಗಿ ಇದಕ್ಕೆ ನಮಗೆ ಸಹಕಾರ ಮಾಡ್ತೀನಿ ಅಂತ ಒಂದೇ ಮಾತು ಮೊದಲು ಹೇಳಿದರು. ಅದೇ ಮಾತನ್ನು ಇವತ್ತು ಅವರು ಮಾಡಿಕೊಟ್ಟಿದ್ದಾರೆ. ನಮ್ಮ ಶಾಲೆಯಲ್ಲಿ ಈ ತರಹದು ಒಂದು ಮೇಗಾ ಕ್ಯಾಂಪ್ ನಡೆಯುತ್ತೆ ಅಂದರೆ ಅದು ನಾನು ಕನಸಲ್ಲಿ ಕೂಡ ನೋಡಿರಲಿಲ್ಲ. ಇವತ್ತು ಅದು ಸಾಧ್ಯ ಆಗಿದೆ. ಸೊ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತೆ ಇವತ್ತು ನಾವು ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ, ಯಾಕಂದರೆ ನಮ್ಮ ಟೈಮ್ ಆಲ್ರೆಡಿ ಒಂದು 1.5 hour, ಒಂದೂವರೆ ಗಂಟೆ ಕಾಲ ಲೇಟ್ ಆಗಿರುತ್ತೆ. ಸೊ ನಾನು ಮತ್ತೆ ಸ್ಪೀಚ್ ಕೊಟ್ಕೊಂಡು ನಾವಿದ್ರೆ ಆಗೋ ಕಾರ್ಯಕ್ರಮಕ್ಕೆ ಅಡ್ಡ ಆಗತ್ತೆ. ನಾವು ಸ್ಕೂಲ್ ಡೇ ಫಂಕ್ಷನ್ಸಲ್ಲಿ ಸುಮಾರು ಸತಿ ಮಾತಾಡ್ತೀವಿ, ಅದರಲ್ಲಿ ನಮಗೆ ಒಂದು ರೀಸನ್ಸ್ ಇರುತ್ತೆ ಮಾತಾಡೋಕ್ಕೆ. ಏನು ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ಡ್ರಾಮಾ ಮಾಡ್ತಾರೆ, ಬೇರೆ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇವತ್ತು ಆ ಥರದ್ದು ಏನು ಚರ್ಚೆ ಮಾಡೋಕ್ಕೆ ಇಲ್ಲಿರಲ್ಲ. ಆದರೆ ಒಂದು ಮಾತನ್ನು ಹೇಳಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ. ಎಲ್ಲರೂ ನೀವು ಬಂದಿದ್ದೀರಾ, ಬೆಳಗ್ಗೆಯಿಂದ ಬಂದು ವೆಯ್ಟ್ ಮಾಡ್ತಾ ಇದ್ದೀರಾ. ಡಾಕ್ಟರ್ಸು ಬಂದಿದ್ದಾರೆ. ಈಗ ಡಾಕ್ಟರ್ಸ್ ಬಂದಿರೋದು ಒಂದು ರೀಸನ್ ಇದೆ. ನಿಮ್ಗೆ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಅವ್ರು ಬಂದಿರ್ತಾರೆ, ಅದಕ್ಕೆ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. ನೀವು ಬಂದಿರೋದು ನಮ್ಮನ್ನು ಯಾವ ಕಾಯಿಲೆ ಇದೆ ಆ ಕಾಯಿಲೆಗೆ ಒಂದು ಪರಿಹಾರ ತಗೋಣ, ಟ್ರೀಟ್ಮೆಂಟ್ ತಗೋಣ ಅಂತ ನೀವು ಬಂದಿದ್ದೀರಿ. ಸೊ ಈಗ ಈ ಒಂದು ಕಾರ್ಯಕ್ರಮ ಆದ ತಕ್ಷಣವೇ ನೀವು ಆಗ್ತೀರಿ ಪೇಷಂಟ್ಸು ಮತ್ತು ಡಾಕ್ಟರ್ಸು ಇಬ್ಬರು ಈಗ ಏನಾಗ್ತೀರಿ ಅಂದರೆ ಒಂದಕ್ಕೊಂದು ಮೀಟ್ ಆಗ್ತೀರಿ. ಸೊ ಆವಾಗಲೇ ನಮ್ಮ ಅಧ್ಯಕ್ಷರಾದ ರಿಯಾಜ್ ಅಹಮದ್ ಸರ್ ಅವರು ಹೇಳ್ತಾ ಇದ್ರು, ಅಂದರೆ ನಮ್ಮಲ್ಲಿ ಕಾಯಿಲೆ ಬರೋದು ಸಹಜ. ಯಾಕಂದರೆ ನಾವು ತಿಂತಾ ಇರೋ ಊಟ, ಕುಡಿತಾ ಇರೋ ನೀರು ಈಗ ಕೆಮಿಕಲ್ಸ್ ಮೇಲೆ ಇದೆ. ಎಲ್ಲ ಕೆಮಿಕಲ್ಸಿಂದಾನೇ ನಾವು ತಿಂತಾ ಇರೋದು, ಕುಡಿತಾ ಇರೋದು. ಸೊ ಅದಕ್ಕಾಗಿ ಕಾಯಿಲೆ ಬರೋದು ಸಹಜ. ಬಟ್ ಬರ್ತಾ ಇದೆ ಬರೋ ಕಾಯಿಲೆಗೆ ನಾವು ಒಳಗಡೆ ಇಟ್ಕೊಂಡಿರೋದು ತಪ್ಪು. ಸೊ ಅದಕ್ಕಾಗಿ ಇವತ್ತು ನಿಮ್ಮ ಮುಂದೆ ಡಾಕ್ಟರ್ಸ್ ಇರ್ತಾರೆ. ನಾವು ಮುಳಬಾಗಿಲಲ್ಲಿ ನಮ್ಮ ಶಾಲೆಯಲ್ಲಿ ಬೆಂಗಳೂರು MS ರಾಮಯ್ಯ ಹಾಸ್ಪಿಟ್ಲಿಂದ ನಾವು ಡಾಕ್ಟರ್ಸ್ಗೆ ಕರ್ಕೊಂಡು ಬಂದಿದ್ದೀರಿ ಅಂದರೆ ಇಟ್ ಈಸ್ ವೆರಿ ಲಕ್ಕಿ ಟು ಅಸ್ ಬಿಹಾಫ್ ಆಫ್ ಅವರ್ ರೋಟರಿ ಕ್ಲಬ್. ಇದು ಆಗಿದ್ದು ಅವರಿಂದಾನೇ. ಸೊ ಅದಕ್ಕಾಗಿ ಈಗ ಏನು ನೆಕ್ಸ್ಟ್ ಸ್ಟೆಪ್ ಇದೆಯೋ ಅದು ನೀವು ಡಾಕ್ಟರ್ಸ್ ಮುಂದೆ ಬರ್ತೀರಿ, ಏನು ನಿಮ್ಮ ಸಮಸ್ಯೆ ಇದೆಯೋ ಅದನ್ನು ನೀವು ಅವ್ರ ಹತ್ರ ಡಿಸ್ಕಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೋಬೇಕಂತ ಹೇಳ್ತಾ ನಾನು ಈ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್.